ಓಕೆ ಹಾಯ್ ಸ್ಟೂಡೆಂಟ್ಸ್. ನಾವು ಇಂದಿನ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಮಾಡಲ್ ಕ್ವಶನ್ ಪೇಪರ್ನ 2024ನೇ ಕೀ ಆನ್ಸರ್ಸನ್ನು ಬಿಡುಗಡೆ ನಾವು ಇಂದಿನ ವಿಡಿಯೋದಲ್ಲಿ ಫಿಸಿಕ್ಸ್ ಪಾರ್ಟನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ನಾವು ಕೆಮಿಸ್ಟ್ರಿ ಪಾರ್ಟನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಕೆಮಿಸ್ಟ್ರಿಯಲ್ಲಿ ಫಸ್ಟು ಎರಡು ಚೂಸ್ ದ ಕರೆಕ್ಟ್ ಆನ್ಸರ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ 14th ಕ್ವಶನ್, ಎ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಎ ಸಿಂಗಲ್ ಪ್ರಾಡಕ್ಟ್ ಈಸ್ ಫಾರ್ಮ್ಡ್ ಬೈ 2 or more ರಿಯಾಕ್ಟೆಂಟ್ಸ್. ಇಲ್ಲಿ 2 or more ರಿಯಾಕ್ಟೆಂಟ್ಸ್ ಕಂಬೈನ್ ಟು ಫಾರ್ಮ್ ಎ ಸಿಂಗಲ್ ಪ್ರಾಡಕ್ಟ್ ಈಸ್ ಕಾಲ್ಡ್ ಎಸ್ ಎ ಕಾಂಬಿನೇಷನ್ ರಿಯಾಕ್ಷನ್. ಇದಕ್ಕೆ ಬಿ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಏನು, ಕೆಮಿಕಲ್ ಕಾಂಬಿನೇಷನ್ ಇಸ್ ದ ರೈಟ್ ಆನ್ಸರ್. ಮತ್ತು 15th ಕ್ವಶನ್, ಆಟಮಿಕ್ ನಂಬರ್ ಆಫ್ ಎ ಕ್ಲೋರಿನ್ ಈಸ್ 17. ದ ಪೀರಿಯಡ್ ಆಫ್ ದಿಸ್ ಎಲಿಮೆಂಟ್ ಇನ್ ದ ಮಾಡರ್ನ್ ಪೀರಿಯಡಿಕ್ ಟೇಬಲ್ ಅಂತ ಕೇಳಿದ್ದಾರೆ. ಈ ಥರ ಕ್ವಶನ್ ಕೇಳಿದಾಗ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಯಾವ ಥರ ಅಂತಂದರೆ 7 ಪೀರಿಯಡ್ಸ್ ಇದ್ದಾವೆ. ಅದರಲ್ಲಿ ಫಸ್ಟ್ ಪೀರಿಯಡಲ್ಲಿ 2 ಎಲಿಮೆಂಟ್ಸ್ ಮಾತ್ರ ಬರ್ತವೆ. ಸೆಕೆಂಡ್ ಪೀರಿಯಡಲ್ಲಿ ಎಷ್ಟು, ಫಸ್ಟ್ ಎಲಿಮೆಂಟು ಮತ್ತು ನೀವು ಲಾಸ್ಟ್ ಎಲಿಮೆಂಟ್ನ ನೋಡ್ಕೊಂಡ್ರೆ ಸಾಕು. 3 ಯಾವುದು, ಲೀಥಿಯಮ್ಮು. ನೆಕ್ಸ್ಟು 10th ಎಲಿಮೆಂಟ್ ಯಾವುದು, ನಿಯಾನು. ಅದು 18th ಗ್ರೂಪಲ್ಲಿ ಇರುತ್ತಲ್ಲ. ಫಸ್ಟ್ ಗ್ರೂಪಲ್ಲಿ ಇರ್ತಕ್ಕಂಥದ್ದು ಮತ್ತು ಲಾಸ್ಟ್ ಗ್ರೂಪಲ್ಲಿ ಇರ್ತಕ್ಕಂಥ ಫಸ್ಟ್ ಎಲಿಮೆಂಟ್ ಯಾವುದಂತ ನೀವು ಐಡೆಂಟಿಫೈ ಮಾಡಿದ್ರೆ ನಂಬರ್ ಮಾತ್ರ. ನೆಕ್ಸ್ಟು ಸೋಡಿಯಂ ಯಾವುದು, ಥರ್ಡ್ ಪೀರಿಯಡಲ್ಲಿ ಸೋಡಿಯಂ ಫಸ್ಟ್ ಎಲಿಮೆಂಟ್ ಆಗಿರುತ್ತೆ, ಅದೇ ಆರ್ಗನ್ನು ಲಾಸ್ಟ್ ಎಲಿಮೆಂಟ್ ಆಗಿರುತ್ತೆ. ಹಂಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವುದು, ಕ್ಲೋರಿನ್ 17 ಇರುತ್ತೆ, ಅದು ಥರ್ಡ್ ಗ್ರೂಪಲ್ಲಿ ಬರುತ್ತೆ. ಯಾಕಂದರೆ ಲಾಸ್ಟ್ ಎಲಿಮೆಂಟು 18 ಆಗಿರುತ್ತೆ. ಅದೇ ಪೊಟ್ಯಾಷಿಯಮ್ ಕೊಟ್ಟರೆ ದಟ್ ಈಸ್ ಕಾಲ್ಡ್ ಆಸ್ ಎ 4th ಪೀರಿಯಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ 16th ಕ್ವಶನ್, one more questions. What is dilution of acids? The process of mixing of an acid or base with water is called as a dilution. ಯಾವಾಗಾದರೆ ಆ್ಯಸಿಡ್ ಒಳಗಡೆ ವಾಟರ್ ಮಿಕ್ಸ್ ಮಾಡ್ತೀವಿ ಅಥವಾ ಬೇಸ್ ಒಳಗಡೆ ವಾಟರ್ ಮಿಕ್ಸ್ ಮಾಡ್ತೀವಿ, ಅದನ್ನು ಡೈಲ್ಯೂಟ್ ಆಗೋಗುತ್ತೆ ಆ ಸೊಲ್ಯೂಷನ್. 17th ಕ್ವಶನ್, ವಾಟ್ ಕುಡ್ ಬಿ ದ ಪಿ ಎಚ್ ವ್ಯಾಲ್ಯೂ ಆಫ್ ದ ಸಾಲ್ಟ್ ದಟ್ ಈಸ್ ಕಾಮನ್ಲಿ ಯೂಸ್ಡ್ ಟು ರಿಮೂವ್ ಸ್ಟ್ರಾಂಗ್ ಆಯಿಲ್ ಸ್ಟೈನ್ಸ್ ಇನ್ ಎನಿ ಸೋರ್ಸ್? ವೈ? ಓಕೆ, ಆನ್ಸರ್, salt that is used to remove strong oil stains in any source is detergents. Detergents is the main point. And pH, its pH could be the more than 7. More than 7, it means a basic salt because it is a basic salt. And 18th question, what is the reason for the formation of water when moderately reactive metals react with nitric acids? Answer, it is basic nitric acid is a strong oxidizing agent. It oxides the hydrogen produced to water itself and gets reduced to any nitrogen oxides. 19th question, though the concentrated sulfuric acid is not a reactant during the conversion of ethanol to ethene, its presence is necessary. Why? Okay, conversion of ethanol to alcohol to ethenes is called as a dehydration reaction. It means a removal of water molecule is called as a dehydration reaction. ನೋಡಿ, ಇಲ್ಲಿ ರಿಯಾಕ್ಷನ್ ಬರ್ತಿದ್ದೆ ನಾನು. ಎಥನಾಲ್ CH3 CH2OH is ethanol. ಇದೇನಾಗುತ್ತೆ, ಅಟ್ ದ ಟೆಂಪರೇಚರ್ ಆಫ್ 170 degree Celsius in presence of sulfuric acid H2SO4 to give a ethene CH2 double bond CH2 plus water molecule. It means a removal of water molecule here. This is called as a dehydration reaction. Next, answer the following questions, 2 marks questions. Name the carbon compounds having the following structures. ಇಲ್ಲಿ ಸ್ಟ್ರಕ್ಚರ್ಸ್ ಕೊಟ್ಟಿದ್ದಾರೆ, ನೀವು ಅದು ಯಾವುದು ಅಂತ ಹೇಳ್ಬಿಟ್ಟು ನೇಮ್ ಬರೀಬೇಕಾಗುತ್ತೆ. ಇಲ್ಲಿ ತ್ರೀ ಕಾರ್ಬನ್ ಆಟಮ್ಸ್ ಇದೆ ಅಂದರೆ ಪ್ರೊಪೊನೋಯಿಕ್ ಆ್ಯಸಿಡ್ COOH ಇದೆ. ಅದನ್ನು COOH ಅಂತಲೂ ಬರ್ಬೋದು ಅಥವಾ C ಡಬಲ್ ಬಾಂಡ್ OH ಅಂತಲೂ ಬರ್ಬೋದು. ಅದು ಒಯಿಕ್ ಆ್ಯಸಿಡ್ ಆಗಿರುತ್ತೆ, ಪ್ರೊಪೊನೋಯಿಕ್ ಆ್ಯಸಿಡ್. ನೆಕ್ಸ್ಟ್ ಬ್ಯೂಟೇನ್ ಸ್ಟ್ರಕ್ಚರ್ C4H10. C4H10 is the butane. Next, ethanol. ಓಕೆ, ಇಲ್ಲಿ ಎಥನಾಲ್ ಅಂತ ಕರಿತೀವಿ. CH3 CH2OH ನ ಎಥನಾಲ್ ಅಂತ ಕರಿತೀವಿ. ನೆಕ್ಸ್ಟು ಇಲ್ಲಿ C ತ್ರಿಬಲ್ ಬಾಂಡ್ ಇದೆ. ನೆಕ್ಸ್ಟು 5 ಕಾರ್ಬನ್ ಆಟಮ್ಸ್ ಇರೋದನ್ನ ಪೆಂಟ್ ಅಂತ ಕರಿತೀವಿ. ತ್ರಿಬಲ್ ಬಾಂಡ್ ಇರೋದನ್ನ YNE ಅಂತ ಹಾಕ್ತೀವಿ, ಪೆಂಟ್ ಐನ್ ಅಂತ ಹಾಕ್ತೀವಿ. ನೆಕ್ಸ್ಟ್ 21st ಕ್ವಶನ್, thermite process is useful to join the railway tracks. Why? Substantiate this statement with the suitable explanation ಅಂತ ಕೇಳಿದರೆ, ಅಲ್ಲಿ thermite process is the reaction in which iron oxide in the presence of aluminum reduced to iron. Thermite reaction is used to join railway tracks because this reaction is highly exothermic. Due to the large amount of heat released, iron is produced in a molten state. Exothermic ಅಂದರೆ ಇಲ್ಲಿ ಲಾರ್ಜ್ ಅಮೌಂಟ್ ಆಫ್ ಹೀಟ್ನ ರಿಲೀಸ್ ಮಾಡೋದನ್ನೇ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಕರಿತೀವಿ.
And next, our question: can zinc carbonate and a cinnabar ore be converted into their oxides by roasting? Justify your answer with reason. Both are cannot be converted into their oxides by roasting because zinc is moderately reactive. Prior to reduction, zinc carbonate must be converted into metal oxide by calcination process. And cinnabar is the sulfide ore of mercury. Mercury is unreactive. It cannot be converted into metal oxides by heating alone. Next 22nd question. Observe the table given below. Answer the given question. ನೆಕ್ಸ್ಟ್ ಇಲ್ಲಿ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ. ಎಲಿಮೆಂಟ್ಸ್ ಮತ್ತು ಆಟಮಿಕ್ ನಂಬರ್ ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್: ಚೂಸ್ ದ ಎಲಿಮೆಂಟ್ ದಟ್ ಹ್ಯಾವ್ ದ ಸ್ಮಾಲೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ಆಟಮ್ಸ್ ಅಂತ ಕೇಳಿದ್ದಾರೆ. ನಾವು ಈಸಿಯಾಗಿ ಹೇಳ್ಬೋದು ಯಾವುದು ಆಕ್ಸಿಜನ್ ಇಸ್ ದ ಲಾರ್ಜೆಸ್ಟ್ ಸ್ಮಾಲೆಸ್ಟ್ ಆಟಮ್. ಯಾಕೆ ಸ್ಮಾಲೆಸ್ಟ್ ಆಟಮ್ ಆಗುತ್ತೆ? ಅಕ್ರಾಸ್ ದ ಪೀರಿಯಡ್ ಏನಾಗುತ್ತೆ, ಆಟಮಿಕ್ ಸೈಜ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಪೊಟ್ಯಾಷಿಯಮ್ ಬಂದುಬಿಟ್ಟು ಯಾವುದು ಫಸ್ಟ್ ಗ್ರೂಪಲ್ಲಿ ಬರುತ್ತೆ, ಆದರೆ ಆಕ್ಸಿಜನ್ ಇಲ್ಲಿ 16th ಗ್ರೂಪಲ್ಲಿ ಬರುತ್ತೆ. ಲೀಥಿಯಮು ಫಸ್ಟ್ ಗ್ರೂಪಲ್ಲೇ ಬರುತ್ತೆ. ಕಾರ್ಬನ್ ಬಂದುಬಿಟ್ಟು ಯಾವುದು 14th ಗ್ರೂಪಲ್ಲಿ ಬರುತ್ತೆ. ಬೋರಾನು 13th ಗ್ರೂಪಲ್ಲಿ ಬರುತ್ತೆ. ಆದರೆ 16th ಗ್ರೂಪ್ ಬರೋದ್ರಿಂದ ಇದು ಅಕ್ರಾಸ್ ದ ಪೀರಿಯಡ್ ಅಥವಾ ಲೆಫ್ಟ್ ಟು ರೈಟ್ಗೆ ಹೋಗ್ತಾ ಅದೇನಾಗುತ್ತೆ, ಆಟಮಿಕ್ ಸೈಜ್ ಡಿಕ್ರೀಸ್ ಆಗುತ್ತೆ. ಅದಕ್ಕೆ ಆಕ್ಸಿಜನ್ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟು ಎಲಿಮೆಂಟ್ ದಟ್ ಹ್ಯಾವ್ ದ ಲಾರ್ಜೆಸ್ಟ್ ಆಟಮ್ ಏನಂದರೆ ಡೌನ್ ದ ಗ್ರೂಪ್ ಏನಾಗುತ್ತೆ, ಆಟಮಿಕ್ ಸೈಜ್ ಇಂಕ್ರೀಸ್ ಆಗುತ್ತೆ. ಡೌನ್ ದ ಗ್ರೂಪ್ ಅಂದರೆ 4th ಪೀರಿಯಡಲ್ಲಿ ಪೊಟ್ಯಾಷಿಯಮ್ ಇರೋದ್ರಿಂದ ಆಟಮಿಕ್ ಸೈಜು ದಟ್ ಈಸ್ ದ ಲಾರ್ಜೆಸ್ಟ್ ಆಟಮ್. ಆ್ಯಂಡ್ ಪ್ರಿಡಿಕ್ಟ್ ದ ಫಾರ್ಮುಲಾ ಆಫ್ ಪೊಟ್ಯಾಷಿಯಮ್ ಆಕ್ಸೈಡ್ ವಿತ್ ರೀಸನ್. ಇಲ್ಲಿ ಪೊಟ್ಯಾಷಿಯಮ್ ವೇಲೆನ್ಸಿ 1 ಇರೋದ್ರಿಂದ ಇಲ್ಲಿ ಕೆ ಮತ್ತು ಆಕ್ಸಿಜನ್ ವೇಲೆನ್ಸಿ -2, ನೆಕ್ಸ್ಟು ಪೊಟ್ಯಾಷಿಯಮ್ ವೇಲೆನ್ಸಿ 1. ಅವಾಗ ಏನಾಗುತ್ತೆ, K2O ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಪೊಟ್ಯಾಷಿಯಮ್ ಆಕ್ಸೈಡ್ ಈ ಫಾರ್ಮುಲಾ ಏನಾಗುತ್ತೆ, K2O ಆಗಿರುತ್ತೆ. ಓಕೆ. ವಾಟ್ ಆರ್ ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಅಂತ ಕೇಳಿದರೆ ನೀವು ಈಸಿಯಾಗಿ ಹೇಳ್ಬೋದು ಕಾರ್ಬನ್ ಕಾಂಪೌಂಡ್ಸ್ ಆಫ್ ಕಾರ್ಬನ್ ಹ್ಯಾವಿಂಗ್ ಎ ಓನ್ಲಿ ಸಿಂಗಲ್ ಬಾಂಡ್ ಬಿಟ್ವೀನ್ ದೇರ್ ಕಾರ್ಬನ್ ಅಟಮ್ಸ್ ಆರ್ ಕಾಲ್ಡ್ ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಂತ ಹೇಳ್ಬೋದು. ನೆಕ್ಸ್ಟು ಸೆಕೆಂಡ್ ಕ್ವಶನ್: ಹೋಮೋಲಾಗಸ್ ಸಿರೀಸ್. ಎ ಸಿರೀಸ್ ಆಫ್ ಕಾಂಪೌಂಡ್ಸ್ ಇನ್ ವಿಚ್ ಎ ಸೇಮ್ ಫಂಕ್ಷನಲ್ ಗ್ರೂಪ್ ಸಬ್ಸ್ಟಿಟ್ಯೂಟ್ಸ್ ಆಫ್ ಹೈಡ್ರೋಜನ್ ಇನ್ ಎ ಕಾರ್ಬನ್ ಚೈನ್ ಈಸ್ ಕಾಲ್ಡ್ ಎ ಹೋಮೋಲಾಗಸ್ ಸಿರೀಸ್. ಅಂದರೆ ಮೀಥೇನು, ಈಥೇನು ಅವಕ್ಕೆಲ್ಲದಕ್ಕೂ ಮತ್ತು ಪ್ರೋಪೇನ್ ಎಲ್ಲದಕ್ಕೂ CH2 ಏನಾಗುತ್ತೆ, ಕಾಮನ್ ಆಗಿ ಡಿಫ್ರೆನ್ಸ್ ಇರುತ್ತೆ. ಅಂಥವನ್ನೇ ಹೋಮೋಲಾಗಸ್ ಸಿರೀಸ್ ಅಂತ ಕರಿತೀವಿ. ನೆಕ್ಸ್ಟ್, ವಾಟ್ ಆರ್ ಎಸ್ಟರ್ಸ್? ಎಸ್ಟರ್ ಈಸ್ ಎ sweet smelling substance formed by the reaction of ethanoic acid with absolute ethanol. And what are micelles? The structure formed by the interaction of ionic end of a soap with a water and the carbon chain with oil is called as a micelles. ಅಥವಾ clusters of molecules in which the hydrophobic tail are in the interior of the cluster and the ionic ends or the surface of the cluster. This formation is called as a micelle. ಈ ಥರ ಇರುತ್ತಲ್ವ, ಇದು ನೊರೆ ಇರುತ್ತಲ್ವ, ಇದು ಹೈಡ್ರೋಫೋಬಿಕ್. ಅಂದರೆ ನೀರಂತಂದರೆ ಭಯ ಆಗ್ತಿರೋದ್ರಿಂದ ಅದನ್ನು ಹೈಡ್ರೋಫೋಬಿಕ್ ಅಂತಂದರೆ ಭಯ. ಈ ಟೈಲ್ಗೆ ಭಯ ಆಗ್ತಿರೋದ್ರಿಂದ ಅದು ಕೊಳೆಯಿಂದ ಏನು ವಾಟರ್ ಯಾವಾಗ ಟಚ್ ಆಗುತ್ತೆ, ಇದು ಹೊರಗಡೆಗೆ ಮೂವ್ ಆಗ್ತಾ ಪಾಸ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಕಾಲ್ಡ್ ಎಸ್ ಎ ಹೈಡ್ರೋಫೋಬಿಕ್. ದಟ್ ಈಸ್ ಕಾಲ್ಡ್ ಎಸ್ ಎ ಮಿಸೆಲೆಸ್. ಆ್ಯಂಡ್ ನೆಕ್ಸ್ಟ್, the bonds which are formed by the sharing of electrons pair between two atoms are known as covalent bonds. What are covalent bonds? Okay, next, properties. Covalent bonds have a low melting and boiling points, and covalent compounds are poor conductors of electricity. And draw a neat label diagram of a steam on a metal. ಇದು ಪ್ರತಿ ವರ್ಷವೂ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ ಕೇಳಿದ್ರೆ ನಿಮಗೆ ಎಲ್ಲ ಒಂದೊಂದು ಸತಿ ಕೇಳ್ತಾರೆ. ಇಲ್ಲಾಂದರೆ ಡೆಲಿವರಿ ಟ್ಯೂಬು, ಇಲ್ಲಾಂತಂದರೆ ಮೆಟಲ್ ಸ್ಯಾಂಪಲ್ಸ್, ಗ್ಲಾಸ್ ಹೋಲ್ ಸೋಕ್ಡ್ ಇನ್ ವಾಟರ್ ಅಥವಾ ಹೈಡ್ರೋಜನ್ ಗ್ಯಾಸ್ ವಾಟರ್ ಆಗಿರುತ್ತೆ. ಈ ಪಾಯಿಂಟ್ಸ್ನ ನೀವು ನೋಡಿಕೊಂಡ್ರೆ ಸಾಕಾಗಿರುತ್ತೆ. ಓಕೆ, ನೆಕ್ಸ್ಟ್ 25th question. In which of the following chemical reaction water insoluble precipitate will be formed? Explain. Which water soluble products are formed in both reactions? ಇಲ್ಲಿ ಪ್ರೆಸಿಪಿಟೇಟ್ ಅಂತ ಬಂದಿದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಅವರು ಡಿಫ್ರೆಂಟ್ ವೇಯಲ್ಲಿ ಕೇಳ್ತಾ ಇರ್ತಾರೆ, ಆದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಇದು ಪ್ರೆಸಿಪಿಟೇಷನ್. ಅಲ್ಲಿ ಪ್ರೆಸಿಪಿಟೇಟ್ ಅಂತ ಬಂದಿದೆ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಥವಾ ಅನದರ್ ನೇಮ್ ಆಫ್ ಎ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಓಕೆ, ವಾಟರ್ ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್ ವಿಲ್ ಬಿ ಫಾರ್ಮ್ಡ್ ಇನ್ ಎ ರಿಯಾಕ್ಷನ್ ಬಿಟ್ವೀನ್ ಬೇರಿಯಂ ಕ್ಲೋರೈಡ್ ವಿತ್ ಎ ಸೋಡಿಯಂ ಸಲ್ಫೇಟ್.
And when sodium sulfate is mixed with the barium chloride solution, a white precipitate of barium sulfate or a solution of a sodium chloride is formed. Nodi Na2SO4 plus barium chloride. Sodium sulfate plus barium chloride, barium sulfate and sodium chloride. ಹಾಗೆ ಪ್ರಾಡಕ್ಟ್ಸ್ ಬರುತ್ತೆ ರಿಯಾಕ್ಟೆಂಟ್ಸು ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್. ಇಲ್ಲಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ಆಗ್ತಿದೆ, ಅದಕ್ಕೆ ಇದನ್ನು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ವಾಟರ್ ಸಾಲ್ಯುಬಲ್ ಪ್ರಾಡಕ್ಟ್ ಯಾವುದಾಗಿರುತ್ತೆ ಹೇಳಿದ್ರೆ ಸೋಡಿಯಂ ಕ್ಲೋರೈಡ್ ಆಗಿರುತ್ತೆ. ನೆಕ್ಸ್ಟು ಸೆಕೆಂಡ್ ಇನ್ನೊಂದು ರಿಯಾಕ್ಷನ್ ಇದೆ, ಜಿಂಕ್ ರಿಯಾಕ್ಟ್ಸ್ ವಿತ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೆಕೆಂಡಲ್ಲಿ ಜಿಂಕ್ ರಿಯಾಕ್ಟ್ಸ್ ವಿತ್ ದ ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl ಟು ಗಿವ್ ಎ ಜಿಂಕ್ ಕ್ಲೋರೈಡ್ ZnCl2 and hydrogen gas. This is the right answer. ವಾಟರ್ ಸಾಲ್ಯುಬಲ್ ಪ್ರಾಡಕ್ಟ್ ಜಿಂಕ್ ಕ್ಲೋರೈಡ್ ಆಗಿರುತ್ತೆ. Observe the following chemical equations and answer the questions given. Okay, copper oxide plus hydrochloric acid to give a copper chloride and water, and carbon dioxide plus calcium hydroxide, calcium carbonate plus water. Which property of metallic oxide and non-metallic oxide is expressed here? Explain ಅಂತ ಕೇಳಿದ್ದಾರೆ ಎ ಕ್ವಶನ್. ನೆಕ್ಸ್ಟು ಬಿ ಕ್ವಶನ್, ಹೌ is sodium carbonate prepared? Explain the suitable chemical equations. Mention any two uses of this salt ಅಂತ ಕೇಳಿದ್ದಾರೆ. ಓಕೆ, ಫಸ್ಟ್ ಎ ಕ್ವಶನ್ಗೆ ಆನ್ಸರು, ದ ರಿಯಾಕ್ಷನ್ ಆರ್ ಲೈಕ್ ಎ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ವಿಚ್ ಆರ್ ಆಸಿಡ್ ರಿಯಾಕ್ಟ್ಸ್ ವಿತ್ ದ ಬೇಸ್ ಟು ಫಾರ್ಮ್ ಎ ಸಾಲ್ಟ್ ಅಂಡ್ ವಾಟರ್ ಈಸ್ ಕಾಲ್ಡ್ ಎಸ್ ಎ ನ್ಯೂಟ್ರಲೈಸೇಷನ್ reaction. And metallic oxides reacts with an acid to form a salt and water. Hence, metallic oxides are basic in nature. Non-metallic oxides, ಫಸ್ಟ್ ಒಂದು ಆನ್ಸರ್ ಏನು, ಮೆಟಾಲಿಕ್ ಆಕ್ಸೈಡ್ ಯಾವುದಾಗಿರುತ್ತೆ ಅಲ್ಲಿ, ಕಾಪರ್ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಇದೆ ಆ್ಯಸಿಡ್ ಅಂದರೆ HCl ಟು ಫಾರ್ಮ್ ಸಾಲ್ಟ್, ಕಾಪರ್ ಕ್ಲೋರೈಡ್ ಇಸ್ ದ ಸಾಲ್ಟ್ ಆ್ಯಂಡ್ H2 ಇಸ್ ದ ವಾಟರ್. ಹೆನ್ಸ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ನೆಕ್ಸ್ಟು ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ನಾನ್ ಮೆಟಾಲಿಕ್ ಆಕ್ಸೈಡ್. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಯಾವುದಾಗಿರುತ್ತೆ, ನಾನ್ ಮೆಟಾಲಿಕ್ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಇದೆ ಬೇಸ್ ಇಲ್ಲಿ ಯಾವುದು, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಟು ಫಾರ್ಮ್ ಎ ಸಾಲ್ಟ್, ಯಾವುದು ಕ್ಯಾಲ್ಶಿಯಂ ಕಾರ್ಬೊನೇಟ್ CaCO3 ಇಸ್ ದ ಸಾಲ್ಟ್ ಆ್ಯಂಡ್ ವಾಟರ್. ಹೆನ್ಸ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಅಸಿಡಿಕ್ ಇನ್ ನೇಚರ್. ಆ್ಯಂಡ್ ಬಿ ಕ್ವೆಶನ್ಗೆ ಆನ್ಸರ್ ಏನು, ವೆನ್ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಅಥವಾ sodium bicarbonate is heated, sodium carbonate and water is formed along with the evolution of a carbon dioxide gas. Sodium bicarbonate ಅಥವಾ sodium hydrogen carbonate NaHCO3 ಅವಾಗ ಅದನ್ನು ಹೀಟ್ ಮಾಡಿದ್ರೆ ಏನಾಗುತ್ತೆ, ಸೋಡಿಯಂ ಕಾರ್ಬೊನೇಟ್ ಪ್ಲಸ್ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಆಗಿ ರಿಲೀಸ್ ಆಗುತ್ತೆ. ವಾಟ್ ಆರ್ ದ ಯೂಸಸ್ ಆಫ್ ಸೋಡಿಯಂ ಕಾರ್ಬೊನೇಟ್ ಅಥವಾ ವಾಷಿಂಗ್ ಸೋಡಾ ಈಸ್ ಯೂಸ್ಡ್ ಇನ್ ಗ್ಲಾಸ್, ಸೋಪ್ಸ್ ಆ್ಯಂಡ್ ಪೇಪರ್ ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ಆ್ಯಂಡ್ it is used in the manufacture of sodium compounds such as borax. Okay, thank you. ಇದೇ ರೀತಿ ಎಲ್ಲ ಕೀ ಆನ್ಸರ್ಸನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.